ಟಿವಿಕೆ ಮುಖ್ಯಸ್ಥ ದಳಪತಿ ವಿಜಯ್ಗೆ ಚುನಾವಣಾ ಸಂಕಷ್ಟ ಎದುರಾಗಿದೆ. ದಳಪತಿಗೆ ತಲೆನೋವಾದ ವಿಜಯ್ ಹೆಸರಿನ ಮತ್ತಷ್ಟು ಅಭ್ಯರ್ಥಿಗಳು. ಟಿವಿಕೆ ಮುಖ್ಯಸ್ಥ ದಳಪತಿ ವಿಜಯ್ಗೆ ಚುನಾವಣಾ ಸಂಕಷ್ಟ. ದಳಪತಿಗೆ ತಲೆನೋವಾದ ವಿಜಯ್ ಹೆಸರಿನ ಮತ್ತಷ್ಟು ಅಭ್ಯರ್ಥಿಗಳು. ದಳಪತಿಯನ್ನ ಸೋಲಿಸಲು ಹೆಚ್ಚಿದ ರಾಜಕೀಯ ರಣತಂತ್ರ. 2 ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇರುವಂತಹ ದಳಪತಿ ವಿಜಯ್ ಪೆರಂಬೂರು ಹಾಗೂ ತಿರುಚಿ ಪೂರ್ವ ಕ್ಷೇತ್ರದಲ್ಲಿ ವಿಜಯ್ ಸ್ಪರ್ಧೆ. 2 ಕ್ಷೇತ್ರದಲ್ಲೂ ವಿಜಯ್ ಹಾಗೂ ಜೋಸೆಫ್ ಹೆಸರಿನ ಪಕ್ಷೇತರರು ಕಣದಲ್ಲಿ ಇದ್ದಾರೆ. ಒಂದೇ ಹೆಸರಿನ ಅಭ್ಯರ್ಥಿಗಳ ಮೂಲಕ ಗೊಂದಲ ಮೂಡಿಸುವ ತಂತ್ರ. ಈ ರೀತಿಯ ತಂತ್ರಗಾರಿಕೆ ಇದೆ. ಮೊದಲ ಬಾರಿಯಲ್ಲ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇದೇ ತಂತ್ರವನ್ನ ಉಪಯೋಗ ಮಾಡಿಕೊಂಡಿದ್ರು. ಸುಮಲತಾ ಅಂಬರೀಶ್ ವಿರುದ್ಧ ಸುಮಲತಾ ಹೆಸರಿನ ಮಹಿಳೆಯರ ಸ್ಪರ್ಧೆ ಆಗುತ್ತೆ. ಇದೇ ರೀತಿ ಮತದಾರರಲ್ಲಿ ಗೊಂದಲ ಮೂಡಿಸಲು ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ದಳಪತಿ ವಿಜಯ್ ವಿರುದ್ಧದ ಪ್ಲಾನ್ ವರ್ಕೌಟ್ ಆಗುತ್ತಾ? ಟಿವಿಕೆ ಮುಖ್ಯಸ್ಥ ದಳಪತಿ ವಿಜಯ್ಗೆ ಇದೀಗ ಚುನಾವಣಾ ಸಂಕಷ್ಟ ಎದುರಾಗಿದೆ ನೋಡಿ. ವಿಜಯ್ ಹೆಸರಿನ ಮತ್ತಷ್ಟು ಅಭ್ಯರ್ಥಿಗಳನ್ನ ಕಣದಲ್ಲಿ ಇಳಿಸಿರುವಂತದ್ದು ಇದು ಒಂದು ರೀತಿಯಾಗಿ ಮತದಾರರಿಗೆ ಗೊಂದಲವನ್ನ ಉಂಟು ಮಾಡುತ್ತೆ. ಮತದಾನ ಮಾಡಬೇಕು, ವೋಟಿಂಗ್ ಮಾಡಬೇಕು ಅನ್ನುವಂತ ಸಂದರ್ಭದಲ್ಲಿ ಸಾಕಷ್ಟು ಹಿರಿಯರಿರ್ತಾರೆ, ವಯಸ್ಕರಿರ್ತಾರೆ. ಹೋಗಿ ವೋಟಿಂಗ್ ಮಾಡಬೇಕು ಅನ್ನುವಂತ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗುವಂತದ್ದು. ಯಾಕಂದ್ರೆ ಒಂದೇ ಹೆಸರಿನ ಅಭ್ಯರ್ಥಿಗಳಿದ್ರು ಅಂತ ಅಂದಾಗ ಯಾವ ವಿಜಯ್ಗೆ ಹಾಕಿದೆ ನನ್ನ ಮತ ಅನ್ನುವಂಥದ್ದು ಕೆಲವೊಂದಿಷ್ಟು ಹಿರಿಯರಲ್ಲಿ ಕನ್ಫ್ಯೂಷನ್ ಉಂಟು ಮಾಡುತ್ತೆ. ಅಂದ್ರೆ ಮತದಾರರಿಗೆ ಒಂದ್ ರೀತಿಯಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡುವಂತದ್ದು. ವಿಜಯ್ ಅನ್ನುವಂತ ಹೆಸರಿನಲ್ಲಿ ಮತ್ತೋರ್ವ ಅಭ್ಯರ್ಥಿ ಇದ್ರು ಅಂತ ಅಂದಾಗ ಅಲ್ಲಿ ಮತದಾನವನ್ನ ಮಾಡೋದು ಅಂದ್ರೆ ಮತವನ್ನ ವೋಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಗೊಂದಲ ಸೃಷ್ಟಿ ಆಗುತ್ತೆ. ಯಾವ ವಿಜಯ್ಗೆ ನಾನು ಮತ ಹಾಕ್ತಿದ್ದೀನಿ ಅನ್ನೋದು ಇದೇ ಮೊದಲ ಬಾರಿಯಲ್ಲ. ಕಳೆದ ಬಾರಿ ಸಹಿತ ಸುಮಲತಾ ಅಂಬರೀಶ್ ಅವರು ಕಣದಲ್ಲಿ ಇದ್ದಾಗ ಸಹಿತ ಆಗ ಸುಮಲತಾ ಎನ್ನುವಂತ ಮಹಿಳೆಯರ ಸ್ಪರ್ಧೆ ಅಲ್ಲಿ ಏರ್ಪಟ್ಟಿತ್ತು. ಅದೇ ಒಂದೇ ಹೆಸರಿನಂತಹ ಮಹಿಳೆಯರನ್ನ ಅಲ್ಲಿ ಕಣಕ್ಕೆ ಇಳಿಸಲಾಗಿತ್ತು. ಇದೇ ರೀತಿಯಾಗಿ ಈ ಹಿಂದೆ ಸುಮಾರು ಬಾರಿ ನಡೆದಿದೆ ಅಂತ. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಬಾರಿನೂ ಅದೇ ತಂತ್ರಗಾರಿಕೆಯನ್ನ ರೂಪಿಸ್ಕೊಂಡಿದ್ದಾವೆ ಪಕ್ಷಗಳು. ಇದರಿಂದ ವಿಜಯ್ಗೆ ಏನಾದ್ರೂ ಹಿನ್ನಡೆ ಆಗುವಂತ ಚಾನ್ಸಸ್ ಆಗುತ್ತಾ, ಅಥವಾ ವಿಜಯ್ನ ಮುಖ ನೋಡಿ ಅಲ್ಲಿ ಮತ ಹಾಕುವಂಥದ್ದು ಅಲ್ಲಿ ಏರ್ಪಡುತ್ತಾ ಅಂತ. ಯಾಕಂದ್ರೆ ಕೆಲವೊಂದಿಷ್ಟು ನೋಡಿ ಮತವನ್ನ ಹಾಕಬೇಕು ಅಂತ ಅಂದಾಗ ಎಲ್ಲರೂ ಸಹಿತ ಒಂದೇ ವಯಸ್ಸಿನವರಾಗಿರೋದಿಲ್ಲ, ಒಂದೇ ಏಜಿನವರಾಗಿರೋದಿಲ್ಲ. ಯುವಕರಿರ್ತಾರೆ, ಹಿರಿಯರಿರ್ತಾರೆ, ವಯಸ್ಸಾದವ್ರು ಇರ್ತಾರೆ. ಇದೆಲ್ಲರೂ ಸಹಿತ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಒಂದಿಷ್ಟು ಅಕ್ಷರಸ್ಥರಿರ್ತಾರೆ, ಒಂದಿಷ್ಟು ಅನಕ್ಷರಸ್ಥರಿರ್ತಾರೆ. ಈಗ ಕೆಲವೊಂದಿಷ್ಟು ವಿಲೇಜ್ಗಳಲ್ಲಿ ಅಂತ ಅಂದಾಗ ಅಲ್ಲಿನ ಪರಿಗಣಿಕೆ ಮಾಡ್ಕೊಂಡು ನೋಡಿದಾಗ ಕನ್ಫ್ಯೂಸ್ ಆಗುವಂಥದ್ದು ಹೆಚ್ಚು. ಹಾಗಾಗಿ ಇದು ಯಾವ ರೀತಿಯಾದಂತಹ ಲಾಭವನ್ನ ತಂದ್ಕೊಡುತ್ತಾ ಅಥವಾ ನಷ್ಟವನ್ನ ಉಂಟು ಮಾಡುತ್ತಾ ವಿಜಯ್ಗೆ ಕಾದ್ ನೋಡ್ಬೇಕು.